ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಕೈಗಾರಿಕೆಗಳ ತ್ಯಾಜ್ಯದ ನೀರು ಕೆರೆಗೆ ಸೇರ್ಪಡಿ, ಹಸಿರು ಬಣ್ಣಕ್ಕೆ ತಿರುಗಿದ ದರೋಜಿ ಕೆರೆ. ಸ್ಥಳೀಯರ ಆರೋಪ, ರೈತರು ಹಾಗೂ ಗುತ್ತಿಗೆದಾರರಿಗೆ ಆತಂಕ. ಜಿಂದಾಲ್ ಕಾರ್ಖಾನೆ ಸೇರಿದಂತೆ ಬೃಹತ್ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಘನತ್ಯಾಜ್ಯ, ಕಲುಷಿತ ನೀರು ಹಳ್ಳಗಳ ಮೂಲಕ ದರೋಜಿ ಕೆರೆಗೆ ಸೇರುತ್ತಿರುವುದರಿಂದ ಇಲ್ಲಿಯ ನೀರು ಹಸಿರು ಬಣ್ಣಕ್ಕೆ ತಿರುಗಿರುವುದು ಕಂಡುಬಂದಿದೆ. ಇದಕ್ಕೆ ಸಂಬಂಧಪಟ್ಟ ಪರಿಸರ ಇಲಾಖೆಯ ಅಧಿಕಾರಿಗಳು ಜಿಲ್ಲಾಡಳಿತ ಮಾಲಿನ್ಯಕ್ಕೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷರಾದ ಎಂಎಲ್ಕೆ ನಾಯ್ಡು ಅವರು ಒತ್ತಾಯಿಸಿದ್ದಾರೆ. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ನಮಸ್ಕಾರ. ನಾನು ಏನು ಹೇಳ್ಬೇಕಂತ ಇದ್ದೇನೆಂದರೆ, ನಿನ್ನೆ ತಾನೇ ನಮಗೆ ಶಂಕರಣ್ಣವರು, ನಮ್ಮ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾದ ಶಿವಶಂಕರಣ್ಣವರು ಒಂದು ವಿಡಿಯೋ ಹಾಕಿದರು. ಏನಪ್ಪ ಅಂದರೆ, ನಮ್ಮ ದರೋಜಿ ಕೆರೆ ಫುಲ್ ಹಸಿರುಮಯವಾಗಿಬಿಟ್ಟಿದೆ. ಯಾರು ನೋಡಿದ್ರೆ ಇಲ್ಲಿ ಏನೋ ಬಿತ್ತಿದರೆ ಅನ್ನೋ ಥರ ಆಗಿದೆ. ಎದಕ್ಕಪ್ಪ ಅಂದರೆ, ಸುಮಾರು ಕಲುಷಿತ ನೀರು, ಜಿಂದಾಲ್ ಕಂಪ್ನಿಯ ಕಲುಷಿತ ನೀರು ಈ ಕೆರೆಗೆ ಸೇರಿ ಹಲವಾರು ಸಮಸ್ಯೆಗಳನ್ನು ಉದ್ಭವಿಸೋಕ್ಕೆ ಕಾರಣವಾಗ್ತಿದೆ. ಏಕಪ್ಪ ಅಂದರೆ, ಇದಕ್ಕೆ ನಂಬ್ಕೊಂಡಂಥ ರೈತರು ನೂರಾರು ಎಕರೆಯಲ್ಲಿ ಇದು ನಂಬ್ಕೊಂಡಿದ್ದಾರೆ. ಹಾಗೆ ಕುಡಿಯೋ ನೀರಿಗೆ ಕೂಡ ಇದನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಎಚ್ಚೆತ್ಕೊಂಡು ಇದಕ್ಕೆ ಪರ್ಯಾಯವಾಗಿ ಏನು ನೋಡಬೇಕು, ನಾವು ಯಾವ ಥರ ಇದನ್ನು ರಕ್ಷಿಸಬೇಕು ಅನ್ನೋದು ಮಾಡಬೇಕಂತೇಳಿ ನಾನು ಈ ಮೂಲಕ ತಮಗೆ ತಿಳಿಪಡಿಸುತ್ತೇನೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.